ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಪುಳಿಯೋಗರೆ ಮಾಡುವಂತಹ ಸಂಪೂರ್ಣವಾಗಿರುವಂಥ ಪಾಕವಿಧಾನದ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಈ ಪುಳಿಯೋಗರೆನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ತುಂಬ ಪ್ರಸಿದ್ಧವಾಗಿರೋಂತಹ ಖಾದ್ಯ. ಪೂಜೆಗಳಲ್ಲಿ, ನೈವೇದ್ಯಕ್ಕೆ ಮತ್ತು ಸಮಾರಂಭಗಳಲ್ಲಿ ಎಲ್ಲದರಲ್ಲೂ ಸಹ ಈ ಪುಳಿಯೋಗರೆನ ಮಾಡ್ತೀವಿ. ಈ ಒಂದು ವಿಧಾನದಲ್ಲಿ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಒಂದು ಸಂಪೂರ್ಣವಾಗಿರೋಂತಹ ಕಂಪ್ಲೀಟ್ ಗೈಡು ಫಾರ್ ಪುಳಿಯೋಗರೆ ಅಂತ ಈ ರೆಸಿಪಿನ ನಾನು ಹೇಳ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಒಂದು 150 ಗ್ರಾಮ್ ಅಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದು ಹಳೆ ಹುಣಸೆಹಣ್ಣು. ಹಳೆ ಹುಣಸೆಹಣ್ಣು ಆದರೆ ಏನು ಅಂದರೆ ಗಾತ್ರ ಸ್ವಲ್ಪ ಕಮ್ಮಿ ಇರುತ್ತೆ, ತೂಕ ಜಾಸ್ತಿ ಇರುತ್ತೆ. ಒಂದು 2 ಸಣ್ಣ ಕಿತ್ತಳೆ ಹಣ್ಣಿನ ಗಾತ್ರ ಅಂತ ಅಂದ್ಕೊಳ್ಳಿ. ತೂಕದ ಲೆಕ್ಕದಲ್ಲಿ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. 150 ಗ್ರಾಮ್ ಇದೆ ಇದು. ಇದನ್ನು ಬಿಸಿನೀರು ಹಾಕ್ಬಿಟ್ಟು ಸಾಧಾರಣ 1 ಗಂಟೆ ಕಾಲ ನೆನೆಸ್ಕೊಂಬಿಡೋಣ. ಬಿಸಿನೀರು ಹಾಕಿದರೆ ಬೇಗ ನೆನೆಯುತ್ತೆ, ಹಾಗೆ ಅಂತ ಬೇಗ ಮೃದು ಆಗುತ್ತೆ, ಎಲ್ಲ ರಸ ಎಲ್ಲ ಚೆನ್ನಾಗಿ ಬರುತ್ತೆ ಹಾಗೆ ಅಂತ. ಅಷ್ಟೊತ್ತಿಗೆ ಈ ಪುಡಿ ಮಾಡ್ಕೊಂಬಿಡೋಣ, ಗೊಜ್ಜಿಗೆ ಹಾಕೋವಂಥದ್ದು. ಇದನ್ನು ಮಾಡೋಕ್ಕೆ ಒಂದು ಬಾಣಲೆ ಇಟ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಇಂಗು ಒಂದು 8 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. LG ಗಟ್ಟಿ ಇಂಗುನ ತೊಗೊಂಡಿದ್ದೀನಿ ನಾನು. ಇಲ್ಲಾಂದ್ರೂ ನೀವು 1 ಟೀ ಸ್ಪೂನ್ ಅಷ್ಟು ಪುಡಿ ಇಂಗು ಕಡೆಯಲ್ಲಿ ಸೇರಿಸ್ಕೊಳ್ಬೇಕು. ಹಿಂಗೆ ಹಾಕ್ಬಿಟ್ಟು ಹಿಂಗೆಲ್ಲ ಅರಳಬೇಕು, ಆ ಥರ ಇದನ್ನು ಹುರ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಅರಳುತ್ತೆ ಇಂಗು ಎಣ್ಣೆ ಕಾದ್ಮೇಲೆ ಎಣ್ಣೆಯಲ್ಲಿ. ಈಗ ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಮೆಣಸು ಸೇರಿಸ್ಕೊಳ್ಳೋಣ. ಹಾಗೆಯೇ 1 ಟೀ ಸ್ಪೂನ್ ಕಡಲೆಬೇಳೆ ಮತ್ತು 1 ಟೀ ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಈ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ಬೇಗ ಗೊಜ್ಜು ಕನ್ಸಿಸ್ಟೆನ್ಸಿ ಗಟ್ಟಿಯಾಗುತ್ತೆ, ಅದಕ್ಕೋಸ್ಕರ. ಹಾಗೆ ಮೆಂತ್ಯ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಸಣ್ಣ ಊರಿನಲ್ಲೇ ಹುರ್ಕೊಳ್ಬೇಕು. ಈ ಮೆಂತ್ಯ ಎಲ್ಲ ಕೆಂಪಗಾಗಿದೆ ಅಂದಾಗ ಇದಕ್ಕೆ ಅರ್ಧ ಕಪ್ಪು ಜೀರಿಗೆ ಸೇರಿಸ್ಕೊಳ್ಳೋಣ. ಅರ್ಧ ಕಪ್ ಅಂದರೆ 50 ಗ್ರಾಮ್ ಇರುತ್ತೆ ಅದು. ಎಲ್ಲ ತೂಕನೂ ಅದ್ರ ಜೊತೆನಲ್ಲೇ ಹಾಕ್ತಾಯಿದ್ದೀನಿ, ಎಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿ. ಆಮೇಲೆ ಇದಕ್ಕೆ ಧನಿಯಾ ಕಾಳು 1 ಕಪ್ಗಿನ್ನ ಒಂದು ಸ್ವಲ್ಪ ಕಮ್ಮಿ ಇದೆ, ಅದು ಅಷ್ಟೇ 50 ಗ್ರಾಮ್ ಇದೆ ತೂಕ. ಇದನ್ನೆಲ್ಲ ಸೇರಿಸ್ಬಿಟ್ಟು ಇದನ್ನು ಅಷ್ಟೇ ಸಣ್ಣ ಊರಿನಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು. ಒಳ್ಳೆ ಪರಿಮಳ ಬರೋವರೆಗೂ ಹುರ್ಕೊಂಡು ಒಂದು 25-26 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಎಸ್ಳು ಕರಿಬೇವು. ಗುಂಟೂರು ಮೆಣಸಿನ್ಕಾಯಿ ಅಷ್ಟೇ 25 ಗ್ರಾಮ್ ಇದೆ ಅದು. ಬ್ಯಾಡಗಿ ಮತ್ತು ಗುಂಟೂರು ಸೇರಿ 150 ಗ್ರಾಮು ಈ ಅಳತೆಗೆ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಥರ ಎಲ್ಲ ಚೆನ್ನಾಗಿ ಪರಿಮಳ ಬರೋವರೆಗೂ ಇದನ್ನು ಹುರಿದ್ಬಿಟ್ಟು ಸ್ಟವ್ ಆಫ್ ಮಾಡಿ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ. ಹಾಕ್ಬಿಟ್ಟು ಇದನ್ನು ಆರಕ್ಕೆ ತೆಗೆದಿಟ್ಬಿಡೋಣ. ಈಗ ಅರಶಿನ ಸೇರಿಸ್ಕೊಳ್ಳಿ. 1 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಸೇರಿಸಿ ಆರಕ್ಕೆ ತೆಗೆದಿಟ್ಬಿಡೋಣ. ಈಗ ಅದೇ ಬಾಣಲೆಗೇ 125 ಗ್ರಾಮ್ ಆಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಗುಂಟೂರು ಮತ್ತು ಬ್ಯಾಡಗಿ 2 ಸೇರಿ 150 ಗ್ರಾಮ್ ಉಪಯೋಗಿಸ್ಕೊಂಡಿದ್ದೀನಿ. ಈ ಪುಡಿ ಮಿಕ್ರೂ ಇದನ್ನು ಹುಳಿ ಸಾರಿಗೆಲ್ಲ ಉಪಯೋಗಿಸ್ಕೊಳ್ಬೋದು. ಈ ಪುಡಿನ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ಮಿಕ್ಕಿದ್ದನ್ನು ಹಾಗೆ ಇಟ್ಕೊಳ್ಬೋದು. ಒಂದು 3-4 ತಿಂಗಳಿರುತ್ತೆ ಪುಡಿನೂ ಅಷ್ಟೇ. ಇದು ಗರ್ಗರಿ ಆಗೋವರೆಗೂ ಹುರಿದು ಇದನ್ನು ಅದ್ರ ಜೊತೆಗೆ ಸೇರಿಸ್ಬಿಡೋಣ. ಸೇರಿಸ್ಬಿಟ್ಟು ಎರಡನ್ನೂ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಯಾವಾಗಲೂ ಪುಡಿ ಮಾಡೋ ಮೊದಲು ಪೂರ್ತಿ ತಣ್ಣಗಾಗಿರಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಈ ಥರ ಮಿಕ್ಸರ್ ಜಾರಲ್ಲಿ ಪುಡಿ ಮಾಡಿ ಪಕ್ಕ ತೆಗೆದಿಟ್ಕೊಳ್ಳೋಣ. ಈಗ ಈ ಗೊಜ್ಜಿನ ಪುಡಿ ತಯಾರಾಯಿತು. ಈಗ ಈ ಹುಣಸೆಹಣ್ಣು ನೆನೆಯಕ್ಕೆ ಬಿಟ್ಟಿದ್ವಲ್ಲ, ಇದನ್ನು ತೆಗೆದು ನೋಡೋಣ. ಇದನ್ನೆಲ್ಲ ಚೆನ್ನಾಗಿ ಕಿವುಚಿ ಇದ್ರ ರಸನ ತೆಕ್ಕೊಳ್ಬೇಕು. ಈಗ ಸಾಧಾರಣ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿದ್ವಿ ನಾವು. ಮತ್ತು ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ಇದನ್ನು ಚೆನ್ನಾಗಿ ರಸ ಶೋಧಿಸ್ಕೊಳ್ಬೇಕು ಹುಳಿ ಜರಡಿನಲ್ಲಿ ಹಾಕಿ. ಅಂದರೆ ಒಂದು 2-3 ಸಲ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಿವುಚಿ ಇದರಲ್ಲಿರೋ ಹುಣಸೆ ರಸನೆಲ್ಲ ಸಂಪೂರ್ಣವಾಗಿ ತೆಕ್ಕೊಂಬಿಡಬೇಕು. ಯಾಕೆಂದರೆ ನಾವೆಲ್ಲ ಅಳತೆ ಪ್ರಮಾಣ ಹಾಕ್ತೀವಲ್ಲ, ಹುಣಸೆಹಣ್ಣಿನ ರಸ ಕಮ್ಮಿ ಆದರೆ ಅವಾಗ ಅದು ಖಾರ ಇದು ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಪೂರ್ತಿ ತೆಕ್ಕೊಂಡು ಬಿಡಬೇಕು ರಸನ. ನೋಡಿ, ಈ ಥರ ತೆಗೆದು ಇದನ್ನು ಪಕ್ಕ ಇಟ್ಕೊಳ್ಳೋಣ. ಈಗ ಒಂದು 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಕರಿ ಎಳ್ಳು ಕೂಡ ತೊಗೊಳ್ಬೋದು. ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಾನು. ಇದನ್ನು ಒಂದು ಬಾಣಲೆಗೆ ಹಾಕ್ಬಿಟ್ಟು ಇದನ್ನು ಸಣ್ಣೂರಿನಲ್ಲಿ ಹುರ್ಕೊಳ್ಬೇಕು. ಈ ಎಳ್ಳೆಲ್ಲ ಕೆಂಪಗಾಗಿ ಚಟಪಟ ಅನ್ನತ್ತೆ, ಅಲ್ಲಿವರೆಗೂ ಈ ಥರ ಇದನ್ನು ಹುರ್ಕೊಳ್ಬೇಕು. ಹುರಿದ್ಬಿಟ್ಟು ಇದನ್ನು ಆರಕ್ಕೆ ಒಂದು ತಟ್ಟೆಗೆ ತೆಗೆದಿಟ್ಕೊಂಡ್ಬಿಡೋಣ. ಈಗ ಅದೇ ಬಾಣಲೆಗೆ ನೋಡಿ, ಇಷ್ಟು ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಅಂದರೆ ಒಂದು ಅರ್ಧ ಗಿಟ್ಕು
ಒಂದು ಒಣ ಕೊಬ್ಬರಿನಲ್ಲಿ ಅರ್ಧ ತುರಿದ್ಬಿಟ್ಟು ಇದನ್ನು ಅಷ್ಟೇ ಅದೇ ಬಾಣಲೆಗೆ ಸೇರಿಸ್ಕೊಳ್ಳೋಣ. ಆ ಬಾಣಲೆ ಬಿಸಿನೇ ಸಾಕಾಗುತ್ತೆ. ಒಂದು ಸ್ವಲ್ಪ ಕೈ ಆಡಿಬಿಟ್ಟು ಹಾಗೆ ಇಟ್ಬಿಟ್ರೆ ಆ ಬಾಣಲೆ ಬಿಸಿಗೇ ಗರಿ ಆಗುತ್ತೆ. ಇದನ್ನು ಅಷ್ಟೇ ಪಕ್ಕ ಇಟ್ಬಿಡೋಣ. ಈಗ ಒಂದು ಮಿಕ್ಸರ್ ಜಾರ್ಗೆ ಈ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ಳೋಣ, ಹುರಿದು ಆರಕ್ಕಿಟ್ಟಿದ್ವಲ್ಲ ಅದನ್ನು. ಇದನ್ನು ಒಂದು ಸಲ ಹೀಗೆ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಅದ್ರ ಜೊತೆಗೇ ಈ ಒಣ ಕೊಬ್ಬರಿ ತುರಿನೂ ಸಹ ಸೇರಿಸ್ಕೊಳ್ಳೋಣ, ಹುರಿದು ಆರಕ್ಕಿಟ್ಟಿದ್ವಲ್ಲ ಅದು. ಈ ಥರ ತರ್ತರಿಯಾಗಿ ಪುಡಿ ಮಾಡಿ ಇದನ್ನು ಒಂದು ತಟ್ಟೆಗೆ ಹಾಕಿಬಿಟ್ಟು ಪಕ್ಕ ತೆಗೆದಿಟ್ಕೊಳ್ಳೋಣ. ಈಗ ಒಂದು ದಪ್ಪ ತಳದ ಬಾಣಲೆ ಇಟ್ಕೊಳ್ಳೋಣ. ಅದಕ್ಕೆ 100 ml ಆಗೋಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಸೇರಿಸ್ಕೊಳ್ಳೋಣ. ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಒಂದೆರಡು ಎಸಳು ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನೆಲ್ಲ ಒಂದು ಸಲ ಕೈ ಆಡ್ಕೊಳ್ಳೋಣ. ಒಂದು ಸಲ ಕೈ ಆಡಿಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಸೇರಿಸ್ಕೊಳ್ಳೋಣ. ನಾವು ಮೊದಲೇ ಹುಣಸೆ ರಸ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ತುಂಬ ಗಟ್ಟಿ ಇದ್ರೂ ಹುಳಿ ಅಂಶ ಹೋಗಲ್ಲ, ತುಂಬ ನೀರಾದ್ರೂ ತುಂಬ ಜಾಸ್ತಿ ಹೊತ್ತು ಕುದಿಸ್ಬೇಕಾಗುತ್ತೆ. ಇದನ್ನೆಲ್ಲ ಬೆರೆಸ್ಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡೋಣ. ಇದೆಲ್ಲ 1 ನಿಮಿಷ 2 ನಿಮಿಷ ಕುದಿ ಬಂದಮೇಲೆ ಇದಕ್ಕೆ 100 ಗ್ರಾಮು ಬೆಲ್ಲ ಸೇರಿಸ್ಕೊಳ್ಳೋಣ. 100 ಗ್ರಾಮ್ ಬೆಲ್ಲ ಸೇರಿಸ್ಕೊಳ್ಬೇಕು. ಇದು ಅಳತೆಗೆ ಒಂದು ಹಚ್ಚ ಮೇಲೆ ಒಂದು ಪೀಸು 100 ಗ್ರಾಮ್ ಅಂದರೆ. ಅದಕ್ಕೆ ಇದನ್ನು ಕ್ಲೀನಾಗಿ ಈ ಥರ ತೋರಿಸ್ತಾ ಇರೋದು. ಮತ್ತು ಈ ಬೆಲ್ಲ ಎಲ್ಲ ಕರಗಿ 1 ನಿಮಿಷ 2 ನಿಮಿಷ ಕುದ್ಮೇಲೆ ಇದಕ್ಕೆ ಈ ಥರ 2.5 ಮುಷ್ಟಿ ಆಗೋಷ್ಟು ಉಪ್ಪು ಸೇರಿಸ್ಬೇಕು. ಉಪ್ಪು ನೋಡಿ, ಒಳ ಮುಷ್ಟಿನಲ್ಲಿ ತೊಗೊಂಡಿರೋದು 100 ಗ್ರಾಮ್ ಇದೆ ತೂಕ. ಅದೂ ಇದನ್ನು ಇದಕ್ಕೆ ಸೇರಿಸ್ಬಿಡೋಣ. ಸೇರಿಸ್ಬಿಟ್ಟು ಇದನ್ನೆಲ್ಲ ಕುದಿಯೋಕ್ಕೆ ಬಿಟ್ಬಿಡೋಣ. ಇಲ್ಲಿ ನಾನು ಉಪಯೋಗಿಸಿರೋ ಎಣ್ಣೆ ಎಲ್ಲ ಎಳ್ಳೆಣ್ಣೆ ಉಪಯೋಗಿಸ್ಕೊಂಡಿದ್ದೀನಿ. ನೀವು ಕಡಲೆಕಾಯಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಉಪಯೋಗಿಸಿದ್ರೆ ತುಂಬ ರುಚಿಯಾಗುತ್ತೆ ಇದು ಗೊಜ್ಜು. ನೋಡಿ, ಗೊಜ್ಜಿನ ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು, ಗಟ್ಟಿ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಜೋರೂರಿನಲ್ಲೇ ಕುದಿಸ್ಕೊಳ್ಬೋದು, ಇಲ್ಲಿವರೆಗೂ ಏನು ತೊಂದರೆ ಇಲ್ಲ. ಈ ಕನ್ಸಿಸ್ಟೆನ್ಸಿ ಬಂದಾಗ ಇದಕ್ಕೆ ದೊಡ್ಡ ಮುಷ್ಟಿ ತೊಗೊಳ್ಬೇಕು, 2.5 ಮುಷ್ಟಿ. ನಾವು ಗೊಜ್ಜಿನ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪುಡಿ 2.5 ಮುಷ್ಟಿ, ದೊಡ್ಡ ಮುಷ್ಟಿ ಇದು ಅಷ್ಟೇ ತೂಕ 100 ಗ್ರಾಮ್ ಬರುತ್ತೆ. ಇದನ್ನು ಇದಕ್ಕೆ ಸೇರಿಸ್ಬಿಡೋಣ. ಸೇರಿಸ್ಬಿಟ್ಟು ಉರಿ ಸಣ್ಣ ಮಾಡಬೇಕು. ಇವಾಗ ಉರಿ ಸಣ್ಣ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಟ್ಬಿಡೋಣ. 1 ನಿಮಿಷ 2 ನಿಮಿಷ ಬಿಟ್ಬಿಡೋಣ. ಆಗಲೇ ತಕ್ಷಣ ಬೆರೆಸೋಕೆ ಹೋದ್ರೆ ಏನಾಗುತ್ತೆ, ಅದೆಲ್ಲ ಹಾರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಈಗ ಇದನ್ನು ಸಣ್ಣ ಊರಿನಲ್ಲೇ ಒಂದು 2 ನಿಮಿಷ 2 ನಿಮಿಷ ಆದಮೇಲೆ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಇವಾಗ ಅಷ್ಟೊಂದು ಹಾರಲ್ಲ ಅದು. ನಾವು ಹಾಕಿದ ತಕ್ಷಣ ಬೆರೆಸಿದ್ರೆ ಹಾರುತ್ತೆ ಗೊಜ್ಜು, ಎಲ್ಲ ಕಡೆಗೂ ಮನೆಯೆಲ್ಲ ಆಗಿಬಿಡುತ್ತೆ. ಈಗ ಇದನ್ನು ಇಲ್ಲಿಂದಾಚೆಗೆ ಜೋರೂರಿ ಮಾಡಬಾರ್ದು, ಸಣ್ಣೂರಿನಲ್ಲೇ ಕುದಿಸ್ಕೊಳ್ತಾ ಬರಬೇಕು. ಗಟ್ಟಿ ಆಗ್ತಾ ಬರುತ್ತೆ, ಬೇಗ ಬೇಗ ಗಟ್ಟಿ ಆಗುತ್ತೆ. ಒಂದು 3ರಿಂದ 4 ನಿಮಿಷ ಆಗೋಷ್ಟೊತ್ತಿಗೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ, ಹೀಗೆ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ಗೊಜ್ಜನ್ನು ಕುದಿಸ್ಕೊಳ್ಬೇಕು. ಆಮೇಲೆ ಇದಕ್ಕೆ ನಾವು ಎಳ್ಳು ಮತ್ತು ಒಣ ಕೊಬ್ಬರಿ ಹುರಿದ್ಬಿಟ್ಟು ಪುಡಿ ಮಾಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನು ಎಲ್ಲ ಬೆರೆಸ್ಕೊಬೇಕು ಸಣ್ಣೂರಿನಲ್ಲೇ. ಚೆನ್ನಾಗಿ ಈ ಥರ ಬೆರೆಸ್ಬಿಟ್ಟು ಮತ್ತೆ ಒಂದು 3ರಿಂದ 4 ನಿಮಿಷ ಅಥವಾ ಒಂದು 5 ನಿಮಿಷ ಸಣ್ಣೂರಿನಲ್ಲೇ ಕೈ ಆಡ್ಕೊಳ್ತಾ ಇರಬೇಕು. ಗಟ್ಟಿ ಆಗ್ತಾ ಬರುತ್ತೆ, ಕೊಬ್ಬರಿ ಎಳ್ಳು ಎಲ್ಲ ಸೇರಿರೋದ್ರಿಂದ, ಮತ್ತು ನಾವು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿರೋದ್ರಿಂದ. ಆಮೇಲೆ ಇದನ್ನು ಆರಕ್ಕೆ ತೆಗೆದಿಟ್ಬಿಡೋಣ. ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಬಾಣಲೆಗೆ ಒಂದು 100 ml ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜ ಸೇರಿಸ್ಕೊಳ್ಳೋಣ. ಈ ಕಡಲೆ ಬೀಜನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಈ ಕಡಲೆ ಬೀಜ ಎಲ್ಲ ಅರ್ಧ ಆಗಿದೆ ಅಂದಾಗ ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಕಡಲೆ ಬೀಜ ಎಲ್ಲ ಗರಿ ಗರಿ ಆಗಬೇಕು, ಸಾಸಿವೆನೂ ಸಹ ಸಿಡಿಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಈಗ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೊಳ್ಳೋಣ. ಎಲ್ಲದನ್ನು ಸಣ್ಣೂರಿನಲ್ಲೇ ಚೆನ್ನಾಗಿ ಕೈ ಆಡ್ಕೊಳ್ಬೇಕು, ಗರ್ಗರಿ ಆಗೋವರೆಗೂ. ಅಂದರೆ ಎಲ್ಲದಕ್ಕೂ ಸೇರಿಸಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಯಾವಾಗ ಸ್ವಲ್ಪ ಸ್ವಲ್ಪ ಕಲಸೋವಾಗ ಸ್ವಲ್ಪ ಸ್ವಲ್ಪ ಒಗ್ಗರಣೆನೂ ಸಹ ಮಾಡ್ಕೊಳ್ಬೋದು. ಒಂದು ಅರ್ಧ ಚಮಚ ಎಳ್ಳು ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕ್ಬಿಟ್ಟು ಇದನ್ನು ಒಂದು ಸಲ ಕೈ ಆಡ್ಕೊಳ್ಳೋಣ. ಮತ್ತು ಕರಿಬೇವು ಒಂದು 4 ಎಸಳಷ್ಟು ಕರಿಬೇವು ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದು 4 ಒಣ ಮೆಣಸಿನ್ಕಾಯಿ ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಸಣ್ಣೂರಿನಲ್ಲೇ ಹುರ್ಕೊಳ್ಬೇಕು. ಆ ಕಡಲೆಬೇಳೆ ಉದ್ದಿನಬೇಳೆ ನಾವು ನೋಡಿದರೆ ಗೊತ್ತಾಗುತ್ತೆ, ಕೆಂಪಗಾಗಬೇಕು. ಅಲ್ಲಿವರೆಗೂ ಇದನ್ನು ಒಗ್ಗರಣೆ ಮಾಡಿಕೊಳ್ಬೇಕು. ಆಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಮತ್ತು 1 ಟೀ ಸ್ಪೂನ್ ಇಂಗು ಸೇರಿಸ್ಕೊಳ್ಬೇಕು. ಕಡೆಯಲ್ಲಿ ಸೇರಿಸ್ಬೇಕು ಅರಿಶಿಣ ಪುಡಿ. ಮೊದಲೇ ಸೇರಿಸಿದ್ರೆ ನಮಗೆ ಕಡಲೆಬೇಳೆ ಉದ್ದಿನಬೇಳೆ ಆಗೋದು ಎಲ್ಲ ಗೊತ್ತಾಗಲ್ಲ ಒಗ್ಗರಣೆ. ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಸ್ಟವ್ ಆಫ್ ಮಾಡಿ ಆರಕ್ಕೆ ತೆಗೆದಿಟ್ಬಿಡೋಣ. 2 ಆರಿರಬೇಕು ನಾವು ಒಗ್ಗರಣೆ ಸೇರ್ಸೋಕ್ಕೆ.
ಇವಾಗ ಗೊಜ್ಜುನೂ ಆರಿದೆ, ಒಗ್ಗರಣೆನೂ ಆರಿದೆ. ಇವಾಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಯಾಕೆಂದರೆ ಕಡಲೆ ಬೀಜ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಆರಿದ ಮೇಲೆ ಸೇರಿಸ್ಬೇಕು. ಸೇರಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಬೆರೆಸ್ಬಿಟ್ರೆ ಈ ಗೊಜ್ಜು ತಯಾರಾಯಿತು. ಇಲ್ಲಾಂದ್ರೂ ನಾನು ಆಗಲೇ ಹೇಳ್ದಂಗೆ ನೀವು ಎಷ್ಟು ಬೇಕೋ ಅಷ್ಟು ಗೊಜ್ಜಿಗೆ ಒಗ್ಗರಣೆ ಸಣ್ಣದಾಗೂ ಮಾಡ್ಕೊಳ್ಬೋದು. ಸಾಧಾರಣ ಒಂದು 8ರಿಂದ 12 ಗಂಟೆ ಕಾಲ ಬಿಟ್ಟರೆ ಗೊಜ್ಜು ಚೆನ್ನಾಗಿ ರುಚಿ ಬರುತ್ತೆ. ಅದಕ್ಕೆ ಯಾವಾಗಲೂ ಫಂಕ್ಷನ್ಗಳಲ್ಲಿ ಮೊದಲೇ ಮಾಡಿಟ್ಕೊಳ್ತಾರೆ ಗೊಜ್ಜನ್ನ. ಈಗ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. ಕಡಲೆಕಾಯಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಆರಕ್ಕೆ ತೆಗೆದಿಟ್ಬಿಡಬೇಕು. ಈ ಎಣ್ಣೆ ಹಾಕೋದ್ರಿಂದ ಇದೆಲ್ಲ ಉದುರಾಗುತ್ತೆ, ಒಳ್ಳೆ ರುಚಿನೂ ಸಹ ಬರುತ್ತೆ. ಇದೆಲ್ಲ ಆರಿ ತಣ್ಣಗಾದಮೇಲೆ ಈ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ನೋಡಿಕೊಂಡು ಸೇರಿಸ್ಕೊಳ್ಬೇಕು. ಸೇರಿಸ್ಬಿಟ್ಟು ಕೈಯಿಂದ ಚೆನ್ನಾಗಿ ಬೆರೆಸ್ಕೊಳ್ಬೇಕು, ಅದೆಲ್ಲ ಬೆರ್ಕೊಳ್ಳೋ ಥರ. ಯಾವಾಗಲೂ ಅನ್ನ ಬಿಸಿ ಇರೋವಾಗ ನಾವು ಕಲ್ಸಕ್ಕೆ ಹೋಗಬಾರ್ದು, ಅದಷ್ಟು ರುಚಿ ಬರಲ್ಲ. ಅನ್ನ ಆರಿದ ಮೇಲೇ ಈ ಗೊಜ್ಜು ಹಾಕಿಬಿಟ್ಟು ಕಲಿಸ್ಬೇಕು. ತುಂಬಾ ರುಚಿಯಾಗಿರುತ್ತೆ. ಈ ಗೊಜ್ಜು ಅಷ್ಟೇ, ಫ್ರಿಜ್ಜಲ್ಲಿ ಹಿಡ್ದಿರೇ 1 ತಿಂಗಳ ಕಾಲ ಆಚೆ ಕಡೆನೇ ತೆಗೆದಿಟ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ರುಚಿಯಾಗಿರುತ್ತೆ. ಈ ಒಂದು ಸಮಾರಂಭಗಳಲ್ಲಿ ಎಲ್ಲ ಮಾಡೋವಂತಹ ಈ ಪುಳಿಯೋಗರೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.